ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿ ಏರ್ಪೋರ್ಟ್ನಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಅಭಿಜಿತ್ ದೀಪ್ಗೆ ಒಂದು ದೊಡ್ಡ ಪೊಲಿಟಿಕಲ್ ಶೋ ಮಾಡೋಕ್ಕೆ ರೆಡಿಯಾಗಿದ್ದ. ಮೀಡಿಯಾ, ಕ್ಯಾಮರಾ, CJP ಸಪೋರ್ಟರ್ಸ್, ಘೋಷಣೆಗಳು, ಪ್ರತಿಭಟನೆ ಎಲ್ಲವೂ ಪ್ಲ್ಯಾನ್ ಪ್ರಕಾರ ನಡಿಬೇಕನ್ನುವ ಲೆಕ್ಕ ಇತ್ತು. ಆದರೆ ಈ ಬಾರಿ ಅವರ ಎದುರು ಸಾಮಾನ್ಯ ಎದುರಾಳಿ ಇರಲಿಲ್ಲ. ಬದಲಾಗಿ ಡೆಲ್ಲಿ ಪೊಲೀಸ್ ಆ್ಯಂಡ್ ಅಮಿತ್ ಶಾ ಅವರ ತಂಡ ಒಂದು ಹೆಜ್ಜೆ ಮುಂದೆ ಆಲ್ರೆಡಿ ರೆಡಿಯಾಗಿದ್ರು. ಅಭಿಜಿತ್ ಬಂದ ಕೆಲವೇ ನಿಮಿಷಗಳಲ್ಲಿ ನಡೆದ ಬೆಳವಣಿಗೆ ಅವರ ಹೋಲ್ ಗೇಮ್ ಪ್ಲ್ಯಾನನ್ನು ಉಲ್ಟಾ ಮಾಡ್ತು. ಹಾಗಾದರೆ ಅಮಿತ್ ಶಾ ಅವರ ಪ್ಲ್ಯಾನ್ ಹೇಗಿತ್ತು? ಜಂತರ್ ಮಂತರ್ನಲ್ಲಿ ಏನಾಯಿತು? ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಅಮಿತ್ ಶಾ ಅವರು ಅಭಿಜಿತ್ ವಿರುದ್ಧ ದೊಡ್ಡ ಗೇಮ್ ಪ್ಲಾನನ್ನು ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಅಭಿಜಿತ್ ಅಮೆರಿಕದಿಂದ ಭಾರತಕ್ಕೆ ಬರ್ತಾರೆ ಅನ್ನುವ ಸುದ್ದಿ ಹೊರಗಡೆ ಬಂದ ತಕ್ಷಣ ಅವರ ಫಾಲೋವರ್ಸ್ಗಳಿಗೆ ಒಂದು ನಿರೀಕ್ಷೆ ಇತ್ತು. ಏನು ನಿರೀಕ್ಷೆ? ಆತ ಡೆಲ್ಲಿ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾನೆ. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಮೀಡಿಯಾದವರು ಫುಲ್ ಸುತ್ತುವರಿತಾರೆ. ಅವನ ಫಾಲೋವರ್ಸ್ಗಳು ಘೋಷಣೆ ಹಾಕ್ತಾರೆ. ಆಮೇಲೆ ಕಾರ್ನಲ್ಲಿ ಅಲ್ಲಿಂದ ಹೊರಟು ಸಂಸತ್ ರೋಡ್ ಕಡೆಗೆ ಹೋಗ್ತಾನೆ. ಆ ದಾರಿ ಉದ್ದಕ್ಕೂ ಇನ್ನಷ್ಟು ಜನ ಜಾಯಿನ್ ಆಗ್ತಾರೆ. ಕೊನೆಗೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ. ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತು. ಪರ್ಮಿಷನ್ ತಗೊಂಡಿರಲಿಲ್ಲ ಅಲ್ಲ, ಅದಕ್ಕೆ. ಆಮೇಲೆ ಅಲ್ಲೂ ದೊಡ್ಡ ಗುಂಪು ಸೇರುತ್ತೆ. ಅಂದರೆ ಅಭಿಜಿತ್ ಅವರು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಪೊಲೀಸ್ ಅವರು ಪರ್ಮಿಷನ್ ಕೊಡೋದಿಲ್ಲ. ಸೊ ಅವರ ಮೇಲೆ ಒತ್ತಡ ಹೇರಿ ಪ್ರತಿಭಟನೆಗೆ ಅನುಮತಿ ತಗೊಳ್ಳೋದು ಅಂತ. ಯಾಕಂದರೆ ಜಂತರ್ ಮಂತರ್ನಲ್ಲಿ ಯಾವುದೇ ಪ್ರತಿಭಟನೆಗೆ ಪರ್ಮಿಷನ್ ಬೇಕಾದರೆ 7 ದಿನ ಮೊದಲೇ ಅರ್ಜಿಯನ್ನು ಸಲ್ಲಿಸಬೇಕು. ಹೀಗಾಗಿ ಇವರು ಮೊದಲೇ ಪರ್ಮಿಷನ್ ತಗೊಳ್ಳದೆ ಸೇಮ್ ಡೇ ಹೋಗಿ ಕೇಳಿದ್ರೆ ಪೊಲೀಸ್ ಪರ್ಮಿಷನ್ ಕೊಡೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಪರ್ಮಿಷನ್ ಸಿಗದೇ ಇದ್ದಾಗ ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಧ್ವನಿಯನ್ನು ಸಪ್ರೆಸ್ ಮಾಡ್ತಾ ಇದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಅವರು ಹೋರಾಟವನ್ನು ಇನ್ನೂ ಜಾಸ್ತಿ ಮಾಡುವ ಪ್ಲ್ಯಾನಲ್ಲಿತ್ತು. ಬಟ್ ಅಲ್ಲಿ ಆಗಿದ್ದೇ ಬೇರೆ. ಅಭಿಜಿತ್ ದೀಪ್ಗೆ ಫ್ಲೈಟಿಂದ ಇಳಿದ ತಕ್ಷಣ ಸಾಮಾನ್ಯವಾಗಿ ಆಗಮನ ದ್ವಾರದಿಂದ ಹೊರಬರಬೇಕಾದ ಜಾಗದಲ್ಲಿ ಡೆಲ್ಲಿ ಪೊಲೀಸ್ DCP ಭೇಟಿ ಆಗ್ತಾರೆ. ವಿದೇಶದಿಂದ ಬರುವ ಪ್ರತಿಯೊಬ್ಬರಿಗೂ ಇಮಿಗ್ರೇಷನ್ ಪ್ರೊಸೀಜರ್ ಇರುತ್ತೆ. ಅದೇ ಸಂದರ್ಭದಲ್ಲಿ ಅಧಿಕಾರಿಗಳು ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. DCP ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು. ನೀವು ಡೆಲ್ಲಿಯಲ್ಲಿ ಯಾವುದೋ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀರಾ ಅಂತೆ, ಅದು ಸತ್ಯನಾ? ಅದಕ್ಕೆ ಅಭಿಜಿತ್ ಹೌದು, ಪ್ರತಿಭಟನೆ ನಡೆಸೋಕೆ ಬಂದಿದ್ದೇನೆ ಅಂತ ಉತ್ತರಿಸ್ತಾನೆ. ಅದಕ್ಕೆ DCP ಅವರು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಪರ್ಮಿಷನನ್ನು ಪಡೆದಿದ್ದೀರಾ ಅಂತ. ಅದಕ್ಕೆ ಅಭಿಜಿತ್ ದೀಪ್ಗೆ ಇಲ್ಲ, ಈಗ ಪರ್ಮಿಷನ್ ತಗೊಳ್ಳೋಕ್ಕೆ ಹೋಗ್ತೇವೆ ಅಂತ ಹೇಳ್ತಾನೆ. ಇಲ್ಲಿ ಪೊಲೀಸ್ ಕೊಟ್ಟರು ನೋಡಿ ಫಸ್ಟ್ ಟ್ವಿಸ್ಟ್. ಏನು ಟ್ವಿಸ್ಟ್? DCP ತಕ್ಷಣ ಒಂದು ಅರ್ಜಿಯನ್ನು ಅವರ ಮುಂದೆ ಇಟ್ಟು ಇಲ್ಲಿ ಸಹಿ ಮಾಡಿ ನಾವು ಅನುಮತಿಯನ್ನು ಕೊಡ್ತೇವೆ ಅಂದರು. ಇದು ಬಹುಶಃ ಅಭಿಜಿತ್ ದೀಪ್ಗೆ ಪ್ಲ್ಯಾನ್ನ ಭಾಗವೇ ಆಗಿರಲಿಲ್ಲ. ಯಾಕಂದರೆ ಅವರ ಪ್ಲ್ಯಾನ್ ಪ್ರಕಾರ ಪೊಲೀಸ್ ಪರ್ಮಿಷನ್ ಕೊಡಬಾರ್ದಿತ್ತು. ಆದರೆ ಇಲ್ಲಿ ಪೊಲೀಸರು ತಾವೇ ಮುಂದೆ ಬಂದು ಪರ್ಮಿಷನನ್ನು ಕೊಡೋಕ್ಕೆ ರೆಡಿ ಇದ್ದರು. ಅಲ್ಲಿದ್ದ ಕ್ಯಾಮರಾಗಳ ಮುಂದೆನೇ ಅಭಿಜಿತ್ ದೀಪ್ಗೆ ಸೈನ್ ಹಾಕಬೇಕಾಯಿತು. ತಕ್ಷಣ ಆ ದಾಖಲೆಗಳ ಪ್ರತಿಯನ್ನು ಪೊಲೀಸರು ಮೀಡಿಯಾಗಳಿಗೆ ಕೊಟ್ಟರು. ಮೋದಿ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅನ್ನುವ ಸಂದೇಶ ಆ ಮೂಲಕ ಸ್ಪ್ರೆಡ್ ಆಯಿತು. ಹೊರಗಡೆ ಕಾಯ್ತಾ ಇದ್ದ ಒಂದಷ್ಟು ಸಪೋರ್ಟರ್ಸ್ ಮೀಡಿಯಾದವರಿಗೆ ಅಭಿಜಿತ್ ಅರೆಸ್ಟ್ ಆಗಿದ್ದಾನೆ ಅನ್ನುವ ಡೌಟ್ ಕೂಡ ಇತ್ತು. ಆದರೆ ಪೊಲೀಸ್ ಅದನ್ನು ಕ್ಲಿಯರ್ ಮಾಡ್ತಾರೆ. ಯಾವುದೇ ಬಂಧನ ಇಲ್ಲ, ಜಸ್ಟ್ ಇಮಿಗ್ರೇಷನ್ ಮತ್ತು ಕಾನೂನು ಪ್ರಕ್ರಿಯೆಗಳು ನಡೀತಾ ಇವೆ ಅಂತ. ನಂತರ ಅಧಿಕಾರಿಗಳು ಅಭಿಜಿತ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದರು. ಪ್ರತಿಭಟನೆ ಯಾಕೆ, ಕಾರ್ಯಕ್ರಮದ ಉದ್ದೇಶ ಏನು ಅಂತ. ಅದಕ್ಕೆ ಅಭಿಜಿತ್ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತೇವೆ. ಅಲ್ಲಿ ಘೋಷಣೆಗಳನ್ನು ಕೂಗ್ತೇವೆ, ಸಭೆಗಳನ್ನು ನಡೆಸ್ತೇವೆ ಅಂತ. ನಿಮಗೆ ಜಂತರ್ ಮಂತರ್ ಹೋಗಬೇಕಾ, ಬನ್ನಿ ನಾವೇ ತಲುಪಿಸ್ತೀವಿ ಅಂತ ಹೇಳಿದರು. ಬಟ್ ಅಗೇನ್ ಇಲ್ಲಿ ಅಭಿಜಿತ್ ನಿರೀಕ್ಷೆ ಬೇರೆದೇ ಆಗಿತ್ತು. ಏರ್ಪೋರ್ಟ್ನಿಂದ ಸಾಮಾನ್ಯ ರಸ್ತೆ ಮೂಲಕ ಪ್ರಯಾಣಿಸಿದರೆ ದಾರಿ ಉದ್ದಕ್ಕೂ ಬೆಂಬಲಿಗರು ಸೇರ್ತಾರೆ, ಜನ ಜಾಸ್ತಿ ಆಗ್ತಾರೆ, ದೊಡ್ಡ ರಾಜಕೀಯ ಶಕ್ತಿ ಪ್ರದರ್ಶನ ನಡೆಸಬಹುದು ಅಂತ ಯೋಚನೆ ಮಾಡಿದರು. ಆದರೆ ಪೊಲೀಸ್ ಆ ಅವಕಾಶವನ್ನು ಕೊಟ್ಟೇ ಇಲ್ಲ.
ಸಾಮಾನ್ಯ ಮಾರ್ಗದಲ್ಲಿ ಹೋದರೆ 45ರಿಂದ 50 ನಿಮಿಷ ಬೇಕಾಗುತ್ತೆ. ಆದರೆ ಪೊಲೀಸರು ನೇರವಾಗಿ VIP ರಸ್ತೆಯನ್ನು ಬಳಸ್ಕೊಂಡ್ರು. ಜಸ್ಟ್ 10 ನಿಮಿಷದಲ್ಲಿ ಆತನನ್ನು ಜಂತರ್ ಮಂತರ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇನ್ನೂ ಜನ ಸೇರೋ ಮೊದಲೇ ಬೆಳಿಗ್ಗೆ 10 ಗಂಟೆ ಆಗೋ ಮೊದಲೇ ಆತನನ್ನು ಪ್ರತಿಭಟನೆಯ ಸ್ಥಳಕ್ಕೆ ತಲುಪಿಸಲಾಯಿತು. CJP ಸಪೋರ್ಟರ್ಸ್ ಲೆಕ್ಕದಲ್ಲಿ 10 ಗಂಟೆ ನಂತರ ಜನ ಸೇರ್ತಾರೆ, 11 ಗಂಟೆಗೆ ದೊಡ್ಡ ಗುಂಪು ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಪೊಲೀಸರು ಅದಕ್ಕೂ ಮುಂಚೆಯೇ ಆತನನ್ನು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ಆ ಸಮಯದಲ್ಲಿ ಜಂತರ್ ಮಂತರ್ನಲ್ಲಿ 200 ಜನ ಕೂಡ ಇರಲಿಲ್ಲ. ಅಭಿಜಿತ್ಗೆ ಕೂಡ ಒಂದು ಕ್ಷಣ ಶಾಕ್ ಆಗಿರಬಹುದು. ಯಾಕಂದರೆ ದಾರಿ ಉದ್ದಕ್ಕೂ ನಡಿಬೇಕಿದ್ದ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಯಾವ ಅವಕಾಶ ಕೂಡ ಸಿಕ್ಕಿಲ್ಲ. ಪ್ರತಿಭಟನೆ ಆರಂಭ ಆಗುವ ಮೊದಲೇ ಪೊಲೀಸರು ನೇರವಾಗಿ ಟಾರ್ಗೆಟ್ ಪ್ಲೇಸ್ಗೆ ತಲುಪಿಸಿ ಅವರ ಹೋಲ್ ಪ್ಲ್ಯಾನನ್ನು ಉಲ್ಟಾ ಮಾಡಿ ಹಾಕಿದರು. ಆ ಮೂಲಕ ಅಮಿತ್ ಶಾ ಅವರು ಪರ್ಫೆಕ್ಟಾಗಿ ಎಲ್ಲವನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು. ಇಲ್ಲಾಂದರೆ ನೇಪಾಲ್ ಬಾಂಗ್ಲಾದೇಶ್ ತರಹದ ದಂಗೆ ಇಲ್ಲಿ ಕೂಡ ನಡೀತಾ ಇತ್ತು. ನೋ ಡೌಟ್ ದೊಡ್ಡ ಸೀನ್ ಅಂತೂ ಕ್ರಿಯೇಟ್ ಮಾಡ್ತಾ ಇದ್ರು, ಇಂಟರ್ನ್ಯಾಷನಲ್ ಸೆನ್ಸೇಷನ್ ಮಾಡ್ತಾನೆ ಇದ್ರು. ಬಟ್ ಅಮಿತ್ ಶಾ ಅವರಿಂದಾಗಿ ಇವರ ಪ್ಲ್ಯಾನ್ ಅಟ್ಟರ್ ಫ್ಲಾಪ್ ಆಯಿತು. ಈಗ ನಿಮಗೆ CJP ಪ್ರತಿಭಟನೆಯಲ್ಲಿ ಎಂಥವ್ರು ಬಂದಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೀನಿ ನೋಡಿ. ಇಲ್ಲಿ ಪತ್ರಕರ್ತೆ ಪ್ರಶ್ನೆ ಕೇಳ್ತಾರೆ, ಧರ್ಮೇಂದ್ರ ಪ್ರಧಾನ್ ಬದಲು ಎಜುಕೇಷನ್ ಮಿನಿಸ್ಟರ್ ಆಗಿ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ. ಅದಕ್ಕೆ ಅವರ ಉತ್ತರ ನನ್ನ ಪ್ರಕಾರ ಸೋನಮ್ ಗಾಡ್ಚುಕ್. ಇನ್ನೊಂದು ಪ್ರಶ್ನೆನ ಕೇಳ್ತಾರೆ, ಇಲ್ಲಿ ತುಂಬ ಜನರಿಗೆ ನೀಟ್ನ ಫುಲ್ ಫಾರ್ಮ್ ಏನಂತಾನೆ ಗೊತ್ತಿಲ್ಲ, ನೀವು ಹೇಳಿ ನೀಟ್ನ ಫುಲ್ ಫಾರ್ಮ್ ಏನು ಅಂತ. ಅದಕ್ಕೆ ಆಕೆ ಉತ್ತರ ಕೊಡ್ತಾರೆ, ನನಗೆ ಮರ್ತೋಯ್ತು ಅಂತ. ಇದು CJP ಸಪೋರ್ಟರ್ಸ್ನ ಪರಿಸ್ಥಿತಿ. ಇವರೆಲ್ಲ ನೀಟ್ ವಿರುದ್ಧ ಹೋರಾಟ ಮಾಡ್ತಾರಂತೆ, ದೇಶದಲ್ಲಿ ಕ್ರಾಂತಿ ತರ್ತಾರಂತೆ. ಹಾಗಾಗಿ ವೀಕ್ಷಕರೇ, ಅಭಿಜಿತ್ ದೀಪ್ಗೆ ಮತ್ತು ಅವರ CJP ಸಪೋರ್ಟರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದ ರಾಜಕೀಯ ಶಕ್ತಿ ಪ್ರದರ್ಶನ, ಮೀಡಿಯಾ ಹೈಡ್ರಾಮಾ, ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ನರೇಟಿವ್ ಯಾವುದು ನಿರೀಕ್ಷೆಯ ಲೆವೆಲಲ್ಲಿ ನಡೀಲೇ ಇಲ್ಲ. ಪ್ರತಿಭಟನೆ ಶುರುವಾಗುವ ಮೊದಲೇ ಸಂಪೂರ್ಣ ಪರಿಸ್ಥಿತಿಯನ್ನು ಡೆಲ್ಲಿ ಪೊಲೀಸ್ ತಮ್ಮ ಕಂಟ್ರೋಲ್ನಲ್ಲಿ ತಗೊಂಡ್ರು. ಪ್ರತಿಭಟನೆ ಕಂಪ್ಲೀಟ್ ಆಗಿ ಫ್ಲಾಪ್ ಆಯಿತು. ಆ ಮೂಲಕ ಮೋದಿಜಿ, ಅಮಿತ್ ಶಾಜಿ, ಇದು ನವಭಾರತ, ಅಧಿಕಾರದಲ್ಲಿ ಇರೋದು ಮೋದಿಜಿ, ಅಷ್ಟು ಸುಲಭದಲ್ಲಿ ಭಾರತದ ವಿರುದ್ಧ ಆಟ ಆಡೋಕೆ ಬಿಡೋದಿಲ್ಲ ಅನ್ನೋದು ಅರ್ಥ ಮಾಡಿಸಿದ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.